ಪಟ್ ಅಂತ ರೆಡಿಯಾಗುವ ಹೆಲ್ದಿಯಾದ ಹೆಸರು ಕಾಳಿನ ಜ್ಯೂಸ್ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಚಮಚದಷ್ಟು ಏನನ್ನು ಹೆಸರು ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಮತ್ತು ಘಮ ಘಮ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಗಡಬಡಿ ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಜ್ಯೂಸ್ ನಮಗೆ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ, ಈ ರೀತಿಯಾಗಿ ಆಗಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೀರಿಗೆ ಹಾಕೋದಿಲ್ಲ. ಇವಾಗ ಜಸ್ಟ್ ಪೌಡ್ರ್ ಮಾಡಿ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಹೊರಗಡೆ ಫ್ರಿಜ್ಜಲ್ಲೆಲ್ಲ ಹೊರಗಡೆ ಕೂಡ ವರ್ಷಾನುಗಟ್ಟಲೆ ಇಟ್ಟು ಹಾಳಾಗಲ್ಲ. ಆದರೆ ಅಷ್ಟೇನು ಬೇಡ, ನಿಮ್ಗೆ ಬೇಕಾದ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೋಬೋದು ಪೌಡ್ರು. ಅಂದರೆ ಯಾರು ಬರ್ತಾರೋ ಅಂದರೆ ಈ ರೀತಿಯಾಗಿ ಮಾಡ್ಕೊಡ್ಬೋದು ಜ್ಯೂಸ್ ಪಟ್ಟನಾಗೆ ಹೆಲ್ದಿಯಾಗಿರುವಂಥದ್ದು. ನೋಡಿರಿ ಪೌಡ್ರು ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕ್ತಿದ್ದೀನಿ. ನೀವು ನೀರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ನೀರು ಹಾಲು ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ನಂತರ ಇದು ಸ್ವಲ್ಪ ಇಲ್ಲಿ ಸಿಪ್ಪೆ ಬಿಡಿಸಿದಂತಹ ಏಲಕ್ಕಿನ ಹಾಕಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ನೋಡಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಬೇಡ ಅನ್ನೋರು ನೀವು ಸಕ್ಕರೆ ಹಾಕ್ಕೋಬೋದು ಬೇಕಾದರೆ, ಟೇಸ್ಟ್ ಡಿಫ್ರೆಂಟ್ ಕೊಡುತ್ತೆ ಸ್ವಲ್ಪ. ಆದರೆ ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ನಾವು ಮಾಡಿರುವಂಥ ಹೆಸರು ಕಾಳಿನ ಪೌಡ್ರು 2 ಚಮಚದಷ್ಟು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದರೆ ಸೂಪರ್ ಆಗಿರುವ ಹೆಸರು ಕಾಳಿನ ಜ್ಯೂಸ್ ರೆಡಿ. ನೋಡಿ ಒಂದು 5 ನಿಮಿಷದ ಒಳಗೆ ನೀವು ರೆಡಿ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುವಂಥದ್ದು ಹಾಗೂ ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಇದನ್ನು ಒಂದು ಲೋಟದಲ್ಲಿ ಅಥವಾ ಗ್ಲಾಸ್ನಲ್ಲಿ ಹಾಕಿದಾಗ ಸ್ವಲ್ಪ ನಿಮಗೆ ಕೆಳಗಡೆ ಕುತ್ಕೊಂಡಂಗೆ ಅನಿಸ್ಬೋದು. ಅದರಲ್ಲಿ ಆವಾಗವಾಗ ನಿಮಗೆ ಮಧ್ಯದಲ್ಲಿ ಕುಡಿಯುವಾಗ ಸ್ವಲ್ಪ ಚಮಚದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಕುಡಿದ್ರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಹಾಗೂ ತುಂಬ ಹೆಲ್ದಿ ಕೂಡ. ಹಾಗೂ ಮಕ್ಕಳು ಕೂಡ ಆರಾಮಾಗಿ ಕುಡಿತಾರೆ, ಯಾಕಂದರೆ ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಈ ರೀತಿಯಾಗಿ ನೀವು ಕೂಡ ಹೆಸರು ಕಾಳಿನ ಜ್ಯೂಸ್ ಮಾಡ್ಕೋಬೋದು. ನೋಡಿ ಲೋಟದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಕುಂತಂಗಾಗಿದೆಯಲ್ಲ. ಸ್ವಲ್ಪ ಹೊತ್ತು ಸ್ವಲ್ಪ ಕುಡಿದಾದ್ಮೇಲೆ ಸ್ವಲ್ಪ ಲೋಟನ ಸ್ವಲ್ಪ ಈ ರೀತಿ ಶೇಕ್ ಮಾಡಿದ್ರೆ ನಿಮಗೆ ಹೆಸರು ಕಾಳಿನ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ ತೋರಿಸ್ತೀನಿ ನೋಡಿ. ಈ ರೀತಿ ಕುಡಿಯುವಾಗ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ನೀವು ಕುಡಿದ್ರೆ ಸೂಪರಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ.